ಪ್ರೀವಿಯಸ್ ವಿಡಿಯೋದಲ್ಲಿ XLOOKUP ಫಾರ್ಮುಲಾ ಸಿಂಟ್ಯಾಕ್ಸಲ್ಲಿರೋ 4 ಪ್ಯಾರಾಮೀಟರ್ಸ್ ತಿಳ್ಕೊಂಡಿದ್ದೀವಿ. 5 ಎಕ್ಸಾಂಪಲ್ಗಳ ಮೂಲಕ XLOOKUP 5 ಫಂಕ್ಷನಾಲಿಟೀಸ್ನ ತಿಳ್ಕೊಂಡಿದ್ದೀವಿ. ಅಡ್ವಾನ್ಸ್ಡ್ XLOOKUP ವಿಡಿಯೋದಲ್ಲಿ 5th ಪ್ಯಾರಾಮೀಟರ್ ಮ್ಯಾಚ್ ಮೋಡ್, 6th ಪ್ಯಾರಾಮೀಟರ್ ಸರ್ಚ್ ಮೋಡ್ ಇವೆರಡನ್ನು ಎಕ್ಸಾಂಪಲ್ಗಳ ಮೂಲಕ ಈಗ ತಿಳ್ಕೊಳ್ಳೋಣ. ಎಕ್ಸಾಂಪಲ್ 6 XLOOKUP returns data from the selected columns. By default XLOOKUP ಲುಕಪ್ ವ್ಯಾಲ್ಯೂಗೆ ಸಂಬಂಧಪಟ್ಟಿದ್ದ ಎಲ್ಲ ರೆಕಾರ್ಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ನಮಗೆ ಬೇಕಾದ ಹಾಗೆ ಸ್ಪೆಸಿಫಿಕ್ ಡೇಟಾ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. Q1 ಡೇಟಾ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, Q2 ಡೇಟಾ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. Q2 ರೆವಿನ್ಯೂ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. XLOOKUP ಲುಕಪ್ ವ್ಯಾಲ್ಯೂ ಸೇಲ್ಸ್ ಪರ್ಸನ್ ನೇಮ್, ಲುಕಪ್ ಆ್ಯರೇ ಕಾಲಮಲ್ಲಿರೋ ಸೇಲ್ಸ್ ಪರ್ಸನ್ ನೇಮ್ಸ್, ರಿಟರ್ನ್ ಆ್ಯರೇ Q2 ರೆವೆನ್ಯೂ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 4 ತಿಂಗಳದು ರೆವಿನ್ಯೂ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿದೆ. Example 7. The XLOOKUP formula fetches data from non-adjacent columns. Previous example ಅಲ್ಲಿ return array adjacent columns ಅಲ್ಲಿ ಇತ್ತು. Non-adjacent columns ಇಂದ ಕೂಡ ನಾವು ರೆಕಾರ್ಡ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. Non-adjacent columns ಇಂದ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ XLOOKUP ಜೊತೆ choose columns ಫಾರ್ಮುಲಾ ಕೂಡ ಸೇರಿಸಿ ನೆಸ್ಟೆಡ್ ಫಾರ್ಮುಲಾ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ. choose column, XLOOKUP, lookup value ಸೇಲ್ಸ್ ಪರ್ಸನ್ ನೇಮ್, ಲುಕಪ್ ಆ್ಯರೇ ಟೇಬಲಲ್ಲಿರೋ ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು, ರಿಟರ್ನ್ ಆ್ಯರೇ ರೆವಿನ್ಯೂ ಎಲ್ಲ ಸೆಲೆಕ್ಟ್ ಮಾಡಬೇಕು, ಎಂಟೈರ್ ರೆವಿನ್ಯೂ ಸೆಲೆಕ್ಟ್ ಮಾಡಬೇಕು, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಇವಾಗ ಕಾಲಮ್ ಇಂಡೆಕ್ಸ್ ನಂಬರ್ ಕೊಡಬೇಕು. ಕಾಲಮ್ ಇಂಡೆಕ್ಸ್ ನಂಬರ್ 2, 4, 7. ಮೇ, ಜುಲೈ, ಅಕ್ಟೋಬರ್ ಈ 3 ತಿಂಗಳು ರೆಕಾರ್ಡ್ಸ್ ಎಕ್ಸ್ಟ್ರಾಕ್ಟ್ ಆಗಿದೆ. ಎಕ್ಸಾಂಪಲ್ 8. ದಿ XLOOKUP ಮ್ಯಾಚ್ ಮೋಡ್ ಆಪ್ಷನ್ಸ್. ಬೈ ಡಿಫಾಲ್ಟ್ XLOOKUP ಎಕ್ಸಾಕ್ಟ್ ಮ್ಯಾಚ್ ಮಾಡುತ್ತೆ. ಮ್ಯಾಚ್ ಮೋಡ್ ಪ್ಯಾರಾಮೀಟರಲ್ಲಿ ಪಾರ್ಷಿಯಲ್ ಮ್ಯಾಚ್ ಆಪ್ಷನ್ಸ್ ಇದೆ, ಅವನ್ನೆಲ್ಲ ತಿಳ್ಕೊಳ್ಳೋಣ. ನನ್ನ ಹತ್ರ ಒಂದು ಸ್ಟಾಫ್ ಡೀಟೇಲ್ಸ್ ಟೇಬಲ್ ಇದೆ. ಅದರಲ್ಲಿ ಸ್ಟಾಫ್ ನೇಮ್ಸ್ ಇದೆ, ಅವರ ಜಾಬ್ ಟೈಟಲ್ಸ್ ಇವೆ, ಅವರ ಸ್ಯಾಲರೀಸ್ ಇವೆ. ಆಪ್ಷನ್ 1 ಎಕ್ಸಾಕ್ಟ್ ಮ್ಯಾಚ್ ಆರ್ ನೆಕ್ಸ್ಟ್ ಸ್ಮಾಲರ್ ಐಟಮ್. ಈ ಮ್ಯಾಚ್ ಮೋಡ್ ಟ್ರೈ ಮಾಡೋಣ. ನಾನು ಸ್ಯಾಲರಿ $2,400 ತಗೊಂಡಿದ್ದೀನಿ. ಅದನ್ನು ಪಾರ್ಷಿಯಲ್ ಮ್ಯಾಚ್ ಮಾಡೋಣ. ಈಕ್ವಲ್ ಟು XLOOKUP ಲುಕಪ್ ವ್ಯಾಲ್ಯೂ ಸ್ಯಾಲರಿ, ಲುಕಪ್ ಆ್ಯರೇ ಸ್ಯಾಲರೀಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು, ರಿಟರ್ನ್ ಆ್ಯರೇ ಎಂಟೈರ್ ಟೇಬಲ್ ಡೇಟಾ ಸೆಲೆಕ್ಟ್ ಮಾಡ್ತೀನಿ, ಇಫ್ ನಾಟ್ ಫೌಂಡ್ ಪ್ಯಾರಾಮೀಟರ್ ನಾನು ಕೊಡ್ತಾ ಇಲ್ಲ, ಇನ್ನೊಂದು ತಗೊಂಡಿದ್ದೀನಿ. 5th ಪ್ಯಾರಾಮೀಟರ್ ಮ್ಯಾಚ್ ಮೋಡ್ ಪ್ಯಾರಾಮೀಟರಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಎಕ್ಸಾಕ್ಟ್ ಮ್ಯಾಚ್ ಬೇಕಾದರೆ 0, ಎಕ್ಸಾಕ್ಟ್ ಮ್ಯಾಚ್ ಆರ್ ನೆಕ್ಸ್ಟ್ ಸ್ಮಾಲರ್ ಐಟಮ್ ಈ ಆಪ್ಷನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ಈ ಆಪ್ಷನ್ ಬೇಕಾದರೆ -1 ಅಂತ ಮೆನ್ಷನ್ ಮಾಡಬೇಕು, -1. ನೆಕ್ಸ್ಟ್ ಸ್ಮಾಲರ್ ವ್ಯಾಲ್ಯೂ $2,200 ತಗೊಂಡಿದೆ. ಈಗ ಆಪ್ಷನ್ 2 ಎಕ್ಸಾಕ್ಟ್ ಮ್ಯಾಚ್ ಆರ್ ನೆಕ್ಸ್ಟ್ ಲಾರ್ಜರ್ ಐಟಮ್ ಈ ಆಪ್ಷನ್ ಟ್ರೈ ಮಾಡೋಣ. XLOOKUP ಲುಕಪ್ ವ್ಯಾಲ್ಯೂ ಸ್ಯಾಲರಿ, ಲುಕಪ್ ಆ್ಯರೇ ಸ್ಯಾಲರೀಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರಿಟರ್ನ್ ಆ್ಯರೇ ಎಂಟೈರ್ ಟೇಬಲ್ ಡೇಟಾ, ಇನ್ನೊಂದು ಈಗ ಎಕ್ಸಾಕ್ಟ್ ಮ್ಯಾಚ್ ಆರ್ ನೆಕ್ಸ್ಟ್ ಲಾರ್ಜರ್ ಐಟಮ್ ಈ ಆಪ್ಷನ್ನ ಟ್ರೈ ಮಾಡೋಣ.
ಈ ಆಪ್ಷನ್ ಬೇಕಾದರೆ 1 ಮೆನ್ಷನ್ ಮಾಡಬೇಕು. 1 $2,400ಗಿಂತ ನೆಕ್ಸ್ಟ್ ಲಾರ್ಜರ್ ವ್ಯಾಲ್ಯೂ ತಗೊಂಡಿದೆ, $2,500 ತಗೊಂಡಿದೆ. ಈಗ ವೈಲ್ಡ್ ಕಾರ್ಡ್ ಮ್ಯಾಚ್ ಅಂದರೆ ಏನು ಅಂತ ನೋಡೋಣ. ನಿಮಗೆ ಒಬ್ಬರು ಸ್ಟಾಫ್ ಡೇಟಾ ಬೇಕಾಗಿರುತ್ತೆ, ಸ್ಟಾಫ್ ಡೀಟೇಲ್ಸ್ ಬೇಕಾಗಿರುತ್ತೆ. ಆದರೆ ಅವ್ರ ಫುಲ್ ನೇಮ್ ನಿಮಗೆ ಗೊತ್ತಿರಲ್ಲ. ನೇಮ್ ಗೊತ್ತಿರುತ್ತೆ ಆದರೆ ಸರ್ ನೇಮ್ ಗೊತ್ತಿರಲ್ಲ. ಈ ಥರ ಕೇಸಲ್ಲಿ ವೈಲ್ಡ್ ಕಾರ್ಡ್ ಮ್ಯಾಚ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ಲುಕಪ್ ವ್ಯಾಲ್ಯೂ ವೈಲ್ಡ್ ಕಾರ್ಡ್ ಮ್ಯಾಚ್ ತೊಗೊಂಡಿದ್ದೀನಿ, ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಕೊಡಬೇಕು ಆ್ಯಂಡ್ ಡಬಲ್ ಕೋಟ್ಸಲ್ಲಿ ಆಸ್ಟರಿಸ್ಕ್, ಲುಕಪ್ ಆ್ಯರೆ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು, ರಿಟರ್ನ್ ಆ್ಯರೆ ಎಂಟೈರ್ ಟೇಬಲ್ ಡೇಟಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಇಫ್ ನಾಟ್ ಫೌಂಡ್ ತಗೊಳ್ತಾ ಇಲ್ಲ, ಇನ್ನೊಂದು ವೈಲ್ಡ್ ಕಾರ್ಡ್ ಮ್ಯಾಚ್ಗೆ 2 ಮೆನ್ಷನ್ ಮಾಡಬೇಕು, 2 ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಎಲ್ಲ ರೆಕಾರ್ಡ್ಸನ್ನು ಎಕ್ಸ್ಟ್ರಾಕ್ಟ್ ಆಗಿದೆ ಇನ್ಕ್ಲೂಡಿಂಗ್ ಫುಲ್ ನೇಮ್. ಎಕ್ಸಾಂಪಲ್ 9 XLOOKUP ವಿತ್ ಮಲ್ಟಿಪಲ್ ಕ್ರೈಟೀರಿಯಾ. ನನ್ನ ಹತ್ರ ಇರೋ ಸ್ಟಾಫ್ ಡೇಟಾದಲ್ಲಿ ಒಂದೇ ಹೆಸರಲ್ಲಿ 2 ಎಂಪ್ಲಾಯೀಸ್ ಇದ್ದಾರೆ. ಪ್ರಿಯಾಂಕಾ ಅನ್ನೋ ಹೆಸರಲ್ಲಿ 2 ಎಂಪ್ಲಾಯೀಸ್ ಇದ್ದಾರೆ. ಈ ಸಿಚುವೇಷನಲ್ಲಿ ನಾವು ಸೆಕೆಂಡ್ ಕ್ರೈಟೀರಿಯಾ ಕೊಡಬೇಕಾಗುತ್ತೆ. ಸ್ಟಾಫ್ ಡೀಟೇಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ 2 ಕ್ರೈಟೀರಿಯಾ ಕೊಡಬೇಕು. ಎಕ್ಸಾಂಪಲ್ ನೋಡೋಣ. XLOOKUP ಲುಕಪ್ ವ್ಯಾಲ್ಯೂ 2 ಲುಕಪ್ ವ್ಯಾಲ್ಯೂ ಕೊಡ್ತಾ ಇದ್ದೀವಿ, ನೇಮ್ ಪ್ರಿಯಾಂಕಾ ಆ್ಯಂಡ್ ಜಾಬ್ ಟೈಟಲ್ ಡೇಟಾ ಅನಲಿಸ್ಟ್, ಲುಕಪ್ ಆ್ಯರೆ ಕೂಡ 2 ಕೊಡಬೇಕು. ಸ್ಟಾಫ್ ನೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ಜಾಬ್ ಟೈಟಲ್ಸ್ ಸೆಲೆಕ್ಟ್ ಮಾಡಬೇಕು, ರಿಟರ್ನ್ ಆ್ಯರೆ ಸ್ಯಾಲರಿ ಕಾಲಮ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪ್ರಿಯಾಂಕಾ ಡೇಟಾ ಅನಲಿಸ್ಟ್, ಅವರ ಸ್ಯಾಲರಿ $200. HR ಎಕ್ಸಿಕ್ಯೂಟಿವ್ ಪ್ರಿಯಾಂಕಾ, ಅವ್ರ ಡೀಟೇಲ್ಸ್ ಬೇಕಂದರೆ HR ಎಕ್ಸಿಕ್ಯೂಟಿವ್ ಅಂತ ಟೈಪ್ ಮಾಡಬೇಕು. 2 ಕ್ರೈಟೀರಿಯಾ ಅಷ್ಟೇ ಅಲ್ಲ, 3, 4 ಅಥವಾ ಮಲ್ಟಿಪಲ್ ಕ್ರೈಟೀರಿಯಾಯಿಂದ ನಾವು ಡೀಟೇಲ್ಸ್ ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ 10 ಫೈಂಡ್ ದ ಲೇಟೆಸ್ಟ್ ರೆಕಾರ್ಡ್ ಯೂಸಿಂಗ್ XLOOKUP. XLOOKUP ಫಾರ್ಮುಲಾ ವರ್ಟಿಕಲ್ ಸರ್ಚ್ ಮಾಡುತ್ತೆ, ಟಾಪ್ ಟು ಬಾಟಮ್, ಹಾರಿಜಾಂಟಲ್, ಲೆಫ್ಟ್ ಟು ರೈಟ್, ರಿವರ್ಸ್ ಆರ್ಡರ್, ರೈಟ್ ಟು ಲೆಫ್ಟ್. XLOOKUP ಫಾರ್ಮುಲಾ ಸಿಂಟ್ಯಾಕ್ಸಲ್ಲಿ ಸರ್ಚ್ ಮೋಡ್ ಪ್ಯಾರಾಮೀಟರ್ ಇದೆ. ಸರ್ಚ್ ಮೋಡ್ ಪ್ಯಾರಾಮೀಟರಲ್ಲಿ ಬಾಟಮ್ ಟು ಟಾಪ್ ಸರ್ಚ್ ಮಾಡೋ ಆಪ್ಷನ್ ಇದೆ. ಎಕ್ಸಾಂಪಲ್ ನೋಡೋಣ. ನನ್ನ ಹತ್ರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ಲಿಸ್ಟ್ ಇದೆ. ಇದರಲ್ಲಿ A ಸೀರೀಸ್ ಇದೆ, Z ಸೀರೀಸ್ ಇದೆ, S ಸೀರೀಸ್ ಇದೆ. ರೀಸೆಂಟಾಗಿ ರಿಲೀಸ್ ಆಗಿರೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ಸ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ನಾವು ರೀಸೆಂಟ್ ಎಂಟ್ರೀಸ್ನ ಸರ್ಚ್ ಮಾಡಬೇಕಾಗುತ್ತೆ. ರೀಸೆಂಟ್ ಎಂಟ್ರೀಸ್ ಸರ್ಚ್ ಮಾಡಬೇಕಂದ್ರೆ ಬಾಟಮ್ ಟು ಟಾಪ್ ಸರ್ಚ್ ಮಾಡಬೇಕು. ಸರ್ಚ್ ಫ್ರಮ್ ಲಾಸ್ಟ್ ಟು ಫಸ್ಟ್. ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. XLOOKUP ಲುಕಪ್ ವ್ಯಾಲ್ಯೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ S ಅಂತ ತಗೊಂಡಿದ್ದೀನಿ. ವೈಲ್ಡ್ ಕಾರ್ಡ್ ಮ್ಯಾಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಡಬಲ್ ಕೋಟ್ಸಲ್ಲಿ ಆಸ್ಟರಿಸ್ಕ್, ಲುಕಪ್ ಆ್ಯರೆ ಫೋನ್ ಲಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರಿಟರ್ನ್ ಆ್ಯರೆ ಎಂಟೈರ್ ಟೇಬಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಇಫ್ ನಾಟ್ ಫೌಂಡ್ ತಗೊಳ್ತಾ ಇಲ್ಲ, ಇನ್ನೊಂದು ಮ್ಯಾಚ್ ಮೋಡ್ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಮ್ಯಾಚ್ ಮಾಡ್ತಾ ಇದ್ದೀವಿ, 2 ಮೆನ್ಷನ್ ಮಾಡಬೇಕು, ಸರ್ಚ್ ಲಾಸ್ಟ್ ಟು ಫಸ್ಟ್ -1 ಮೆನ್ಷನ್ ಮಾಡಬೇಕು.
ಈ ಫಾರ್ಮುಲಾನ ನೆಕ್ಸ್ಟ್ ಸೆಲ್ಗೆ ಕಾಪಿ ಮಾಡೋಣ, ಕೆಳಗಡೆ ಇರೋ ಸೆಲ್ಗೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್ ಆಫ್ ಫೋನ್ಸ್ ಲೇಟೆಸ್ಟ್ ರಿಲೀಸಸ್ ನಮಗೆ ಸಿಕ್ಕಿದೆ. ಈ ವಿಡಿಯೋದಲ್ಲಿ ತೋರಿಸಿರೋ ಪ್ರಾಕ್ಟೀಸ್ ಫೈಲ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.